ಧರ್ಮಸ್ಥಳದ ಒಂದೊಂದೇ ಸತ್ಯಗಳು ರಿವೀಲ್ ಆಗ್ತಾ ಇವೆ. ಷಡ್ಯಂತ್ರ ಮಾಡಿದವರ ರಹಸ್ಯವನ್ನ ಎಸ್ಐಟಿ ಬಯಲು ಮಾಡ್ತಾ ಇದೆ. ಇದರ ಮಧ್ಯೆ ಇವತ್ತು ಧರ್ಮಸ್ಥಳದಲ್ಲಿ ದೋಸ್ತಿ ರಣಕಹಳೆ ಮೊಳಗಿಸ್ತಾ ಇದೆ. ನಮ್ಮ ನಡಿಗೆ ಧರ್ಮದ ಎಡೆಗೆ ಹೆಸರಲ್ಲಿ ಕೇಸರಿ ಪಡೆ ದೊಡ್ಡ ಜಾಗೃತಿ ಸಮಾವೇಶ ಆಯೋಜಿಸಿದೆ. ನಮ್ಮ ನಡಿಗೆ ಧರ್ಮದೆಡೆಗೆ ಬಿಜೆಪಿ ಸಮಾವೇಶ. ಮಂಜುನಾಥನ ಸನ್ನಿಧಿಯಲ್ಲಿ ಕೇಸರಿ ರಣಕಹಳೆ. ಬುರುಡೆ ಚಿನ್ನಯ್ಯನ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಈಗಾಗಲೇ ಧರ್ಮಸ್ಥಳದಿಂದ ಪ್ರಕರಣ ಬೆಂಗಳೂರು ತಲುಪಿದ್ದು ಎಸ್ಐಟಿ ಅಧಿಕಾರಿಗಳು ಸ್ಫೋಟಕ ಸತ್ಯ ರಿವೀಲ್ ಮಾಡ್ತಿದ್ದಾರೆ. ಚಿನ್ನಯ್ಯನ ಸಮ್ಮುಖದಲ್ಲೇ ಮಹಜರ್ ಮಾಡಿರೋ ಅಧಿಕಾರಿಗಳು ಯಾರೆಲ್ಲ ಆಶ್ರಯ ನೀಡಿದ್ರು, ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದನ್ನ ತನಿಖೆ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿ ಇಂದು ದೊಡ್ಡ ಹೋರಾಟಕ್ಕೆ ಮುಂದಾಗಿದೆ. ನಮ್ಮ ನಡಿಗೆ ಧರ್ಮದೆಡೆಗೆ ಹೆಸರಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ರಣಕಹಳೆ ಮೊಳಗಿಸಲು ಕೇಸರಿ ಪಡೆ ಸಜ್ಜಾಗಿದೆ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದನ್ನ ಖಂಡಿಸಿ ಇಡೀ ಪ್ರಕರಣ ಎನ್ಐಎಗೆ ವಹಿಸುವಂತೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದು ದೊಡ್ಡ ಸಮಾವೇಶ ಆಯೋಜಿಸಿದ್ದಾರೆ. ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸುತ್ತಿದೆ. ಸಮಾವೇಶದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಅಶೋಕ್, ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಿಜೆಪಿಯ ಎಲ್ಲಾ ಶಾಸಕರು, ಸಂಸದರು, ಮಾಜಿ ಸಂಸದರು, ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಧರ್ಮ ರಾಜಕೀಯ. ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ರೆ, ಇತ್ತ ರಾಜಕೀಯ ನಾಯಕರ ಮಧ್ಯೆ ವಾಗ್ಯುದ್ಧ ಮಾತ್ರ ಇನ್ನೂ ನಿಂತಿಲ್ಲ. ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗೆ ಕಾಂಗ್ರೆಸ್ ಸಾಥ್ ಕೊಡ್ತಿದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರೆ, ಇತ್ತ ಬಿಜೆಪಿಯವರೇ ಡೋಂಗಿಗಳು ಅಂತ ಸಿದ್ದರಾಮಯ್ಯ ತಿರುಗೇಟು ಕೊಟ್ರು. ಹಿಂದುತ್ವದ ಪರವಾದ ವಾತಾವರಣ ಇರುವುದರಿಂದ ಅವ್ರಿಗೇನು ಮಾಡ್ಲಿಕ್ಕಾಗಿಲ್ಲ. ಅದಕ್ಕೆ ಈ ಶ್ರದ್ಧಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ರ ಜನರ ಶ್ರದ್ಧೆ ಕಮ್ಮಿ ಆದರೆ ನಮ್ಮ ಕಡೆ ಬರಬಹುದು ಅನ್ನುವಂಥ ಒಂದು ಧೂರ್ತ ವಿಚಾರದಿಂದ ಈ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸಾಥ್ ಕೊಟ್ಟಿದೆ. ಇದು ಬಹಳ ದೌರ್ಭಾಗ್ಯದ ಸಂಗತಿ. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಈಗ ಮಾತ್ರ ಧರ್ಮದ ರ್ಯಾಲಿ, ಯಾವ ಧರ್ಮದ ರ್ಯಾಲಿ, ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇದನ್ನೂ ಗೊತ್ತಿಲ್ಲ. ಇನ್ನು ರಾಜಕೀಯ ಮಾಡಬೇಕು, ಮಾಡ್ತಾರೆ. ಓಟ್ಗೋಸ್ಕರ ರಾಜಕೀಯ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಧರ್ಮಸ್ಥಳ ಚಲೋ ನಿನ್ನೆಯೇ ಮಂಜುನಾಥನ ಸನ್ನಿಧಿ ತಲುಪಿತ್ತು. ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದ ನಿಯೋಗ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂದ್ರು. ಇಂದು ಕೇಸರಿ ಪಡೆ ಕೂಡ ರಣಕಹಳೆ ಮೊಳಗಿಸಲಿದ್ದು ಇಡೀ ಪ್ರಕರಣ ಎನ್ಐಎಗೆ ವಹಿಸುವಂತೆ ಬಿಗಿಪಟ್ಟು ಹಿಡಿಯಲಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.